ಇನ್ನು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಯನ್ನ ನೀವು ನಮಗ್ ಬಗೆಹರಿಸಿ ಅಂತ ಅಂದ್ರೆ ಅದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ರೈತ ಮುಖಂಡರ ಜೊತೆಗೆ ನಡೀತಾ ಇರುವಂತ ಮೀಟಿಂಗ್ ನಲ್ಲಿ ಆಗ್ತಾ ಇರುವಂತ ಚರ್ಚೆ. ಮತ್ತೊಂದು ಕಡೆ ರೈತರು ಹೇಳ್ತಾ ಇರೋದು ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ, ಯಾಕಂತಂದ್ರೆ ಈಗ FRP ದರ ಏನಿದೆ ಅದನ್ನ ಕೇಂದ್ರ ಅಲ್ವಾ ನಿಗದಿ ಮಾಡೋದು. ಈಗ ಅವರು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತ ಸಮಸ್ಯೆಗಳಿದ್ರೆ ನಾವು ಅದನ್ನ ಈಸಿಯಾಗಿ ಬಗೆಹರಿಸ್ತೀವಿ. ಆದ್ರೆ ಕೇಂದ್ರ ಸಮಸ್ಯೆಗೂ ಕೂಡ ರಾಜ್ಯ ಸರ್ಕಾರವನ್ನ ನೀವು ಒತ್ತಾಯ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಭೆಯಲ್ಲಿ ರೈತ ಮುಖಂಡರಿಗೆ CM ಸಿದ್ದರಾಮಯ್ಯ ಅವರು ಮಾಡಿರುವಂತ ಪ್ರಶ್ನೆ ಇದು. ಆಗ ನೀವು ಕೇಂದ್ರದ ಮೇಲೆ ಒತ್ತಡ ಹೇರಿ ಸಮಸ್ಯೆ ಬಗೆಹರಿಸಿ ಅಂತ ರೈತರು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಅದರ ಜೊತೆಗೆ ಕಾರ್ಖಾನೆಗಳು ಏನ್ ಮಾಡ್ತವೆ ಅಂತ ಅಂದ್ರೆ ತೂಕ ಮಾಡೋದ್ರಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಇಳುವರಿ ಕಡಿಮೆ ತೋರಿಸ್ತಾ ಇದೆ ಅಂತ ರೈತ ಮುಖಂಡರು ಆಕ್ರೋಶ ಹೊರ ಹಾಕಿದ್ದಾರೆ. FRP ದರ ನಿಗದಿ ಮಾಡುವಾಗ ಕೇಂದ್ರ ಅವೈಜ್ಞಾನಿಕ ಕ್ರಮವನ್ನ ಅನುಸರಿಸಿದೆ. ಉತ್ಪಾದನಾ ವೆಚ್ಚ ಹಿಂದಿನ ವರ್ಷಗಳಿಗಿಂತ 4,000 ಕಡಿಮೆ ತೋರಿಸಿದ್ದಾರೆ. ಇದ್ಯಾವ ಲೆಕ್ಕಾಚಾರ ಅಂತ ರೈತ ಮುಖಂಡರು ಅಸಮಾಧಾನ ಹೊರ ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದ್ ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ರು. ಬಟ್ ಈಗ ರೈತ ಮುಖಂಡರ ಜೊತೆಗೆ ಆಗ್ತಾ ಇರುವಂತ ಸಭೆಯಲ್ಲಿ ರೈತ ಮುಖಂಡರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಫ್ಯಾಕ್ಟರಿ ಅವರು ಹೇಗೆ ಮೋಸ ಮಾಡ್ತಾರೆ, ತೂಕದ ವಿಚಾರದಲ್ಲಿ ಆಗಿರ್ಬೋದು ಅಂತ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಬ್ಬು ಬೆಳೆಗಾರರ ರೈತರು ಮಾಡ್ತಿರುವಂತಹ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ರೈತರು ಮತ್ತೆ ಮಾಲೀಕರ ಜೊತೆ ಈಗ ಪ್ರತ್ಯೇಕವಾಗಿ ಮಾತುಕತೆಯನ್ನ ಆಡ್ತಾ ಇರುವಂತದ್ದು. ಮೊದಲಾಗಿ ಕಬ್ಬು ಮಾಲೀಕರ ಜೊತೆ ಮಾತುಕತೆ ಆಡಿದ ಬಳಿಕ ಕಬ್ಬು ಮಾಲೀಕರು ಬಹಳಷ್ಟು ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದು 3,500 ರೂಪಾಯಿ ಕೊಡೋದಕ್ಕೆ ಆಗೋದಿಲ್ಲ, ಆ ರೀತಿ ಕೊಟ್ಟಿದ್ದೆ ಆದ್ರೆ ಕಾರ್ಖಾನೆಗಳು ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಇಟ್ಟರು. ಜೊತೆಗೆ ತಮ್ಮ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದರು. ಅದಾದ ಬಳಿಕ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಡಿಸಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ, ಬಾಗಲಕೋಟೆ, ಬಿಜಾಪುರ ಹಾಗೂ ಬೆಳಗಾವಿಯ 4 ಹಾವೇರಿ 5 ಜಿಲ್ಲೆಗಳ ಡಿಸಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮಾಲೀಕರ ಜೊತೆ ಮಾತನಾಡುವಂತ ಒಂದು ಸಂದರ್ಭದಲ್ಲಿ ನೇರವಾಗಿ ಪ್ರಶ್ನೆ ಮಾಡಿರುವಂತದ್ದು, ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಪ್ರತಿಭಟನಾ ನಿರತರಾಗಿರುವಂತಹ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದರಲ್ಲಿ ತೂಕದಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ, ಜೊತೆಗೆ ರೈತರಿಗೆ ಬಾಕಿ ಪಾವತಿ ವಿಚಾರದಲ್ಲೂ ಕೂಡ ಪ್ರತಿ ವರ್ಷವೂ ಬೆಳಗಾವಿ ಅಧಿವೇಶನ ಬರೋವರೆಗೂ ಕೂಡ ಆ ಸಮಸ್ಯೆ ಬಗೆಹರಿಯುವುದಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಪ್ರಮುಖ ಆದ್ಯತೆಯ ವಿಚಾರವಾಗಿ ಅದನ್ನೇ ಕೈಗೆತ್ತಿಕೊಂಡು ಪ್ರತಿಭಟನೆಗಳನ್ನು ಕೂಡ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾರ್ಖಾನೆಗಳ ಮಾಲೀಕರು ಒಂದಾಗಿ ಈ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಕಾರ್ಖಾನೆಗಳ ಮಾಲೀಕರು, ಅದರಲ್ಲಿ ಮುರುಗೇಶ್ ನಿರಾಣಿ ಅವರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಅಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಿರ್ಬೋದು, ಬಿಜೆಪಿಯಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಿರ್ಬೋದು, ಅದೇ ರೀತಿ JDS ಪಕ್ಷದಲ್ಲಿರುವಂತಹ ಮಾಲೀಕರು ಕೂಡ ಒಂದಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳನ್ನ ವ್ಯಕ್ತಪಡಿಸಿರುವಂತದ್ದು. ರೈತರು ಕೇಳ್ತಾ ಇರುವಷ್ಟು ನಿಗದಿ ಮಾಡಿದ್ದೆ ಆದ್ರೆ ನಮಗೆ ಬಹಳಷ್ಟು ಸಮಸ್ಯೆಗಳಾಗುತ್ತೆ, ನಾವು ಕಾರ್ಖಾನೆಗಳನ್ನೇ ನಡೆಸೋದಕ್ಕೆ ಆಗೋದಿಲ್ಲ, ಬೇಕಿದ್ರೆ ಸರ್ಕಾರವೇ ಕಾರ್ಖಾನೆಗಳನ್ನು ನಡೆಸಲಿ ಅನ್ನುವಂತ ಒಂದು ವಿಚಾರ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಜೊತೆ ಚರ್ಚೆ ಮಾಡಿದ ಬಳಿಕ ಮತ್ತೊಂದು ದಿನ ಮಾತುಕತೆಯನ್ನ ಮಾಡ್ತೀನಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ರು. ಹೀಗಾಗಿ ಈಗ ರೈತರ ಬಳಿನೂ ಕೂಡ ಇದೇ ವಿಚಾರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಏನು ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ತಿದೆ, ಆದ್ರೆ ರೈತರು ಕೇವಲ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ ಬಿಟ್ರೆ ಕೇಂದ್ರ ಸರ್ಕಾರದ ಪಾತ್ರ ಏನಿದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿದೆ ಅದರ ಮೇಲೆ ಒತ್ತಡ ಹಾಕುವಂತ ಒಂದು ಕೆಲಸಗಳು ಆಗ್ತಿಲ್ಲ ಅನ್ನುವಂತ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಸರ್ಕಾರ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ರೈತ ಮುಖಂಡರು 3,500 ರೂಪಾಯಿಗೂ ಕಡಿಮೆ ಬೆಲೆ ಕೊಟ್ಟರೆ ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಮಾತುಗಳನ್ನು ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ಕಾರ್ಖಾನೆಗಳ ಮಾಲೀಕರು 3,500 ರೂಪಾಯಿ ಬೆಲೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ವಾದವನ್ನು ಮುಂದಿಟ್ಟಿರುವಂತದ್ದು. ಹೀಗಾಗಿ ರೈತರ ಬಳಿಕ ಮತ್ತೊಮ್ಮೆ ಮಾಲೀಕರ ಜೊತೆ ಮಾತುಕತೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದರ ಮೇಲೆ ಬೆಳಗಾವಿಯಲ್ಲಿ ಈಗಾಗಲೇ ಸೃಷ್ಟಿಯಾಗಿರುವಂತಹ ಈ ಒಂದು ಪ್ರತಿಭಟನೆ ಏನಿದೆ ಇದು ಮತ್ತಷ್ಟು ಕಾವು ಪಡ್ಕೊಳ್ಳುತ್ತಾ, ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ್ದಾದ್ರು ಒಂದು ಸಕಾರಾತ್ಮಕವಾದಂತ ಒಂದು ನಿರ್ಧಾರವನ್ನ ಕೊಟ್ಟಿದ್ದಾದ್ರೆ, ಅದಕ್ಕೆ ರೈತರು ಒಪ್ಪಿಗೆ ಕೊಟ್ಟಿದ್ದಾದ್ರೆ ಇದಕ್ಕೆ ಇವತ್ತು ಇತಿಶ್ರೀ ಆಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.